ಈಗ ನಾವು ತಲಕಾಡು ಹೊರಡ್ತಾ ಇದ್ದೀವಿ. ಟೈಮ್ ಈಸ್ ಆಲ್ಮೋಸ್ಟ್ 11:30 ಆಗಿದೆ. ಬ್ರೇಕ್ಫಾಸ್ಟ್ ಆಗಿಲ್ಲ. ಹೌದು, ಹುಡುಗಿರು ಅಷ್ಟು ಈಸಿಯಾಗಿ ಹಂಗೆ ಹೋಗಲ್ಲಪ್ಪ. ಕಾಡಲ್ಲಿ ನೆನ್ನೆ ಯಾರೋ ಹೊತ್ತೋಗ್ಬಿಟ್ಟಿದ್ದಾರೆ. ಯಾರೋ ಇಬ್ಬರು ಹುಡುಗಿರಂತೆ ಕಾಲೇಜಿಂದ ಕರ್ಕೊಂಡು ಬಂದಿರಂತೆ. ನನಗೆ ಸಾರಿ, ಕಾಲೇಜಲ್ಲ, ಚಿಕ್ಕ ಹುಡುಗಿರಂತೆ, ಸ್ಕೂಲಿಂದ ಕರ್ಕೊಂಡು ಬಂದಿರಂತೆ. ಅನಾಥಾಶ್ರಮದ ಹುಡುಗಿರಂತೆ. ನೀರಲ್ಲಿ ಆಟ ಅಂದರೆ ಅಲ್ಲಿ ಏನು ಮುಂದೆಗಡೆ ಜಾಗ ಇದೆಯೋ ಅಲ್ಲಿ ಹೋಗಿಲ್ಲ ಅವರು. ಹೋಗ್ತಾ ನೀರು ಕಡಿಮೆ ಇತ್ತಲ್ಲ, ಹೋಗ್ತಾ ಮುಂದೆ ಹೋಗ್ಬಿಟ್ಟಿದ್ದಾರೆ. ಅದು ಮುಂದೆ ಎಳ್ಕೊಂಡು ಹೋಗ್ಬಿಟ್ಟಿದೆ ನೀರು. 3 ಜನ ಹುಡುಗಿರು. ಸೊ ಇಬ್ಬರದ್ದು ಡೆಡ್ ಬಾಡಿ ಸಿಕ್ಕಿದೆ, ಇನ್ನೂ ಒಬ್ಬರದ್ದು ಸಿಕ್ಕಿಲ್ಲ. ಸೊ ಅದಕ್ಕೋಸ್ಕರ ಅವರು ಅಲ್ಲಿ ಪೊಲೀಸವರು ಫುಲ್ ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ. ಯಾರನ್ನೂ ಬರೋದಕ್ಕೆ ಬಿಡ್ತಾ ಇಲ್ಲ ಅಂತಲ್ಲ ಗೈಸ್, ನೀರಿದೆ, ಬಟ್ ಕೆಲವು ಕಡೆಗಳಲ್ಲಿ ಆಳ ಇದೆ. ಸೊ ಪ್ಲೀಸ್ ಬಿ ಸೇಫ್. ಬಂದಾಗ ಸ್ವಲ್ಪ ಸಿವಿಕ್ ಸೆನ್ಸ್ನ ಯೂಸ್ ಮಾಡಿ. ಆಟ ಆಡ್ತೀರಾ ನೀವು, ಇವತ್ತೇ ಎಲ್ಲ ಬದುಕಿದ್ರೆ ಯಾವಾಗ ಬೇಕಾ ನೀರಲ್ಲಿ ಆಡ್ಬೋದು. ಅದಕ್ಕೆ ಯಾಕಂತ ನೀವು ಇಲ್ಲ ಅಲ್ಲಿ ಚೆನ್ನಾಗಿದೆ, ಅಲ್ಲೂ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗೋಣ, ಬೇಡ. ರಿಸ್ಕ್ ಯಾಕೆ ಲೈಫಲ್ಲಿ, ಯಾಕೆ ರಿಸ್ಕ್ ತೊಗೊಳ್ತೀರಾ? ಐ ಡೋಂಟ್ ನೋ ಏನು ಹೇಳಬೇಕಂತ. ಕೆಲವ್ರಿಗೆ ಇಟ್ಸ್ ಆಲ್ ಟೈಮ್. ಕೆಲವರಿಗೆ ಸ್ವಿಮ್ಮಿಂಗ್ ಪೂಲಲ್ಲಿ ಇದ್ರೂ ಆಪತ್ತು ಬರುತ್ತೆ. ವೆಲ್ಕಮ್ ಬ್ಯಾಕ್ ಟು ದಿತ್ಯ ಜೀವವರ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ನಾವು ಮಂಡ್ಯಕ್ಕೆ ಹೋಗ್ತಾ ಇದ್ದೀವಿ. ದ ರೀಸನ್ ಈಸ್ ಮಂಡ್ಯದಲ್ಲಿ ಒಂದು ಫಂಕ್ಷನ್ ಇದೆ, ಫ್ಯಾಮಿಲಿ ಫಂಕ್ಷನ್ ಇದೆ, ಅಟೆಂಡ್ ಮಾಡೋಕ್ಕೆ ಅಂತ. ಸೊ ಹೋಗ್ತಾ ಸುಪ್ರೀತ್ ಅವ್ರು ಏನು ಹೇಳಿದ್ರು ಅಂತ ಕೇಳಿದ್ರೆ, ಹಾಗೆ ಚರಿನ ತುಂಬ ದಿನ ಆಯಿತು ಎಲ್ಲರೂ ಹೊರಗಡೆ ಕರ್ಕೊಂಡೋಗಿ. ಅವನು ಯಾವಾಗಲೂ ವಾಟರ್ ಪ್ಲೇಸ್ ಅಂತ ಇರ್ತಾನೆ. ಯಾವ್ದಾದ್ರು ರೆಸಾರ್ಟ್ ಯಾವ್ದಾದ್ರು ರೆಸಾರ್ಟಿಗೆ ಹೋಗೋಣ, ಡೇ ಔಟಿಂಗ್ ಹೋಗೋಣ ಅಂತ ಅಂದರೆ ಮತ್ತು ಅದೇ ರೀಸನ್ನು, ಅಯ್ಯೋ ಚರಿ ಇರೋದಿಲ್ಲ, ಮತ್ತೆ ಹಿಂಸೆ ಕೊಡ್ತಾನೆ, ಹೋಗೋಣ ಬಾ ಅಂತ. ಸೊ ಅದ್ರ ಬದಲು ಯಾವ್ದಾದ್ರು ವಾಟರ್ ಪ್ಲೇಸ್ಗೆ ಹೋಗೋಣ ಅಂತ ಹೋಗ್ತಾ ಇರ್ಬೇಕಾದ್ರೆ, ಸೊ ವಿ ಸಾ ಸಮ್ ರೀಲ್ಸ್ ಇನ್ ಇನ್ಸ್ಟಾಗ್ರಾಮ್ ಟೆಲಿಂಗ್ ದಟ್ ತಲಕಾಡಲ್ಲಿ ನೀರಿದೆ, ಚೆನ್ನಾಗಿದೆ ಪ್ಲೇಸಸ್ ಅಂತ. ಸೊ ನಾವು ತುಂಬ ದಿನಕ್ಕೆ ಮುಂಚೆ ಒಂದ್ಸಲ ತಲಕಾಡಿಗೆ ಹೋಗಿದ್ರಿ, ನೀವು ರೀಲ್ಸ್ ನೋಡಿರ್ತೀರಿ ನನ್ನ ಮೊಬೈಲಲ್ಲಿ, ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ. ಸೊ ಈಗ ನೀರಿದೆ ಅಂತ ಗೊತ್ತಾಯ್ತಲ್ಲ, ಸೊ ಅದಕ್ಕೆ ಹೋಗೋಣ ಒಂದ್ಸಲಿ, ಮಗುನ ಆಟ ಆಡಿಸ್ಕೊಂಡು ಹಾಗೆ ಮೈಸೂರಿಗೆ ಹೋಗೋಣ, ಮಂಡ್ಯ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಈಗ ನಾವು ತಲಕಾಡು ಹೊರಡ್ತಾ ಇದ್ದೀವಿ. ಟೈಮ್ ಈಸ್ ಆಲ್ಮೋಸ್ಟ್ 11:30 ಆಗಿದೆ. ಬ್ರೇಕ್ಫಾಸ್ಟ್ ಆಗಿಲ್ಲ. ಎದ್ದು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಮನೆ ಕೆಲಸ ಎಲ್ಲ ಮುಗಿಸಿ, ನಾವು ಬರೋದಿನ 4 ಡೇಸ್ ಆಗುತ್ತೆ ಅಂಥೇಳಿ ಎಲ್ಲ ಮುಗಿಸಿ ಹೊರಟಿದ್ದೀವಿ. ಅಂದರೆ ತಲಕಾಡು ಹೋಗ್ತಾ ಇದ್ದೀವಿ. ಸೊ ಬ್ರೇಕ್ಫಾಸ್ಟಿಗೆ ಮುಂದೆಗಡೆ ಸ್ಟಾಪ್ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವತ್ತು ಏನು ಬ್ರೇಕ್ಫಾಸ್ಟ್ ಮಾಡ್ತೀವಿ ಆ್ಯಂಡ್ ನೆಕ್ಸ್ಟ್ ಹೇಗಿರುತ್ತೆ ಅಂತ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸೊ ಗೈಸ್, ಇನ್ನೂ ಒಂದು ಮಿಸ್ಟೇಕ್ ಮಾಡಿದ್ದೀನಿ. ಇವತ್ತು ಕೂಡ ಸೇಮ್, ನಾನು ಬ್ರೇಕ್ಫಾಸ್ಟಿಗೆ ಎಲ್ಲಿ ಸ್ಟಾಪ್ ಕೊಡ್ತೀವಿ ಅಂತ ಅಂದ್ಕೊಂಡ್ರೆ ಅದನ್ನು ಮತ್ತೆ ವೀಡಿಯೋ ಮಾಡ್ಕೊಳ್ಳೋದು ಮರ್ತೋದೆ. ಆಬ್ವಿಯಸ್ಲಿ ಎಲ್ಲ ರೀಸನ್ನು ನನ್ನ ಮಗನೇ. ಏನಂದರೆ ಅವನನ್ನು ಹಿಡ್ಕೊಂಡು ಅವನನ್ನು ಒಂದು ಕಡೆ ಕುಣಿಸಿ ಸೆಟ್ಲ್ ಮಾಡಿ ಇವಾಗ ಚರಿಗೆ ಮೊಬೈಲ್ ಕೊಡೋದು ಬಿಡಿಸ್ಬಿಟ್ಟಿದ್ದೀವಿ ನಾವು. ಮುಂಚೆ ಹೇಗೆ ಅಂತ ಕೇಳಿದ್ರೆ ಎಲ್ಲೋದ್ರೂ ಮೊಬೈಲ್ ಕೊಡಮ್ಮ ಅಂತ ಹೇಳ್ತಿದ್ದ. ಊಟ ಮಾಡಬೇಕಾದ್ರೆ ಅವನು ತೀಟೆ ಮಾಡ್ದಲ್ಲೇ ಕೂತ್ಕೊಂಡು ಊಟ ಮಾಡಿದ್ರೆ ಓಕೆ ಸರಿ ಅದೇ ಸಾಕು ಅಂತ ಊಟ ಮಾಡಿದ್ರೆ ಸಾಕು ಅಂದ್ಕೊಂಡು ನಾವು ಮೊಬೈಲ್ ಕೊಟ್ಬಿಡ್ತಾಯಿದ್ರಿ. ಬಟ್ ಈಗ ಅವನು ಸ್ಕೂಲ್ಗೆ ಹೋಗೋಕೆ ಅಭ್ಯಾಸ ಮಾಡ್ಕೊಳ್ಬೇಕು. ಎಲ್ಲನೂ ಒಂದು 2 ಮಂತ್ಸಿಂದ ಮೊಬೈಲ್ ಬಿಡಿಸಿದ್ದೀವಿ. ಸೊ ಮೊಬೈಲ್ ಬಿಡಿಸಿರೋದಕ್ಕೆ ಈಗ ಹೇಗೆ ಅಂದರೆ ಚರಿ ಎಲ್ಲೇ ಹೋದ್ರು ಎಲ್ಲೇ ಬಂದ್ರು ಒಂದು ಕಡೆ ಕೂತ್ಕೊಂಡು ಊಟ ಮಾಡಲ್ಲ, ಅಲ್ಲಿ ಇಲ್ಲಿ ಹೋಗೋದು, ತಿರ್ಗಾಡ್ಕೊಂಡು ಊಟ ಮಾಡೋದು. ನಾವು ದಟ್ ಈಸ್ ಫೈನ್, ಓಕೆ. ಚಿಕ್ಕ ಮಗುಲಿ ಮಾಡೋಕ್ಕಾಗ್ತಿರ್ಲಿಲ್ಲ, ನಮಗೂ ಕಷ್ಟ ಆಗ್ತಾಯಿತ್ತು. ಬಟ್ ಇವಾಗ ಓಕೆ, ಓಡಾಡಿಕೊಂಡು ತಿನ್ನಲಿ, ದಟ್ಸ್ ಓಕೆ ಅಂತ ಹೇಳಿ ನಾವು ಈಗ ಅವ್ನಿಗೆ ಅದು ಬಿಟ್ಟಿರೋದ್ರಿಂದ ನನಗೆ ಆ ಕಡೆ ಗಮನ ಹೋಗಿ ನನಗೆ ಈ ಕಡೆ ನಾವು ಬ್ರೇಕ್ಫಾಸ್ಟಿಗೆ ಎಲ್ಲಿ ನಿಲ್ಸಿದ್ವಿ ಏನು ಅನ್ನೋದನ್ನು ವೀಡಿಯೋ ಮಾಡ್ಕೊಳ್ಳೋದು ಮತ್ತೆ ಆಗೇನು ಮರ್ತೋಯ್ತು. ಈಗ ಆಲ್ಮೋಸ್ಟ್ ನಾವು ರಾಮನಗರದ ಹತ್ರ ಇದ್ದೀವಿ. ನಿದ್ದೆ ಬರ್ತಾ ಇದೆಯಾ? ಜಿಜ್ಜಿಲ್ ಆಡಲ್ವಾ? ಜಿಜ್ಜಿ ಲೇಟ್ ಅಂತೆ. ಆಲ್ಮೋಸ್ಟ್ ಈಗ ರಾಮನಗರ ಬಿಟ್ಟು ಮುಂದೆ ಇದ್ದೀವಿ. ಈಗ ಟೈಮ್ ಬಂದು ಆಗಲೇ 1 o'clock ಆಗಿದೆ. ಹೆಂಗೆ ನನಗೆ ಈಗಲೇ ಭಯ ಆಗ್ತಾ ಇದೆ ಮಂಡ್ಯದಲ್ಲಿ ಈ ಬಿಸಿಲಲ್ಲಿ ಹೇಗಿರೋದು ಅಂತ. ಥರ ಒಂದು ಮಳೆ ಬೆಂಗಳೂರಲ್ಲಿ ಬರಬಾರ್ದಾ? ಬಿಕಾಸ್ ಫುಲ್ಲು ಕೂಲ್ ಆಗಿಬಿಡುತ್ತೆ ಬೆಂಗಳೂರು ಅಂತ. ಬಿಕಾಸ್ ಇಷ್ಟು ಬೆಂಗಳೂರು ನಾನು ಇಷ್ಟು ವರ್ಷದಿಂದ, ನಾನು 30 ಇಯರ್ಸಿಂದ ಇಷ್ಟು ಹೀಟ್ ನಾನು ನೋಡೇ ಇಲ್ಲ. ನಮ್ಮ ಮನೆ ಎಷ್ಟು ಕೂಲಾಗಿರುತ್ತೆ ಅಂದರೆ, ಯಾಕಂದರೆ ನಮ್ಮ ಮನೆ ಆಪೋಸಿಟ್ ಕೂಡ ಬಿಸಿಲು ಬೀಳಲ್ವಾ. ಮನೆ ಮೇಲ್ಗಡೆ ಇನ್ನೂ 3 floors ಇದೆಯಾ, ನಮ್ಮದು ಗ್ರೌಂಡ್ ಫ್ಲೋರ್ ಆಗಿರೋದ್ರಿಂದ ನಮ್ಗೆ ಆಮೇಲೆ ನಮ್ಮ ಮನೆ ಹಿಂದೆಗಡೆ ಹೋಗ್ಲಿ ಬಿಸಿಲು ಬೀಳುತ್ತೆ ಅಂದರೆ ಹಿಂದೆಗಡೆ ಕೂಡ ಮನೆ ಇರೋದ್ರಿಂದ ನಮ್ಗೆ ಎಲ್ಲೂ ಬಿಸಿಲು ಬರೋದಿಲ್ಲ. ನಮ್ಮ ಮನೆ ಚಳಿಗಾಲ ಅಂದರೆ ಎಷ್ಟು ಒಳ್ಳೆ, ನಾವು ಫ್ರಿಜ್ಜಲ್ಲಿ ಇದ್ದೀವೇನೋ ಅನ್ನೋ ಲೆವೆಲ್ಗೆ ಆಗ್ತಾಯಿತ್ತು. ನಾನು ಮನೆ ಮಾಡಿ ಆಲ್ಮೋಸ್ಟ್ 5 years ಆಯಿತು. 5 yearsಯಿಂದನೂ ನಾವು ಬಿಸಿಲೇನೋ ಸೆಕೆ ಅನ್ನೋದೇ ನೋಡಿಲ್ಲ, ಅಷ್ಟು ಕೂಲಾಗಿರ್ತಿದ್ವಿ ಬೇಸಿಗೆಗಾಲ ಆಗಿದ್ರು ಕೂಡ. ಈ ವರ್ಷ ನಮ್ಮ ಅಂಥ ಮನೆನೇ ನಮ್ಗೆ ಹೆಂಗೆ ಆಗ್ತಿದೆ ಅಂದರೆ, ಮನೆ ಒಳಗಡೆ ಇರೋಕ್ಕಾಗ್ತಿಲ್ಲ, ಮಲ್ಗೋಕ್ಕಾಗ್ತಿಲ್ಲ. ರೂಮ್ ಇದ್ರೂ ರೂಮಲ್ಲಿ ಮಲಗ್ತಾ ಇಲ್ಲ, ಹಾಲಲ್ಲಿ ಮಲಗ್ತಾ ಇದ್ದೀವಿ ನಾವು. ಯಾಕಂದರೆ ರೂಮು ಅಷ್ಟು ಕಾವು ಹೊಡಿತಾ ಇದೆ ಅಂತ ಹೇಳಿ. ಸುಪ್ರೀತ್ ಅವ್ರಿಗೆ AC ಇದ್ರೂ AC ಫಿಟ್ ಮಾಡಿಸ್ತಾ ಇಲ್ಲ ಸುಪ್ರೀತ್ ಅವರು. ಅವ್ರಿಗೆ ಅದನ್ನ ಬೇರೆ ಹೇಳಿದ್ದೀನಿ, ಬಟ್ ಎಲ್ಲೂ ಕೂಡ AC ಫಿಟ್ ಮಾಡೋರು ಸಿಗ್ತಾ ಇಲ್ಲ. ಅರ್ಬನ್ ಕ್ಲಾಪಲ್ಲಿ ಬುಕ್ ಮಾಡೋಣ ಅಂತ ಕೇಳಿದ್ರೆ, ಅರ್ಬನ್ ಕ್ಲಾಪಲ್ಲಿ ಮೇಡಮ್ ಇವತ್ತಾಗಲ್ಲ, ಇವತ್ತು ಬುಕ್ ಮಾಡಿದ್ರೆ ನಾವು ಅವ್ರಿಗೆ 6 days ಆಗುತ್ತಂತೆ ಅಪಾಯಿಂಟ್ಮೆಂಟ್ ಸಿಗೋಕ್ಕೆ.
ಇವತ್ತು ಅಷ್ಟು ಸೆಕೆ ಇದೆ. ನಾನು ಇವಾಗ ಇಲ್ಲಿ ಚೆಕ್ ಮಾಡಿದ್ರೆ ಪ್ರೆಸೆಂಟ್ ಆನ್ ಟ್ರಾವೆಲಿಂಗಲ್ಲಿ ಎಷ್ಟಿದೆ ಅಂತ ಚೆಕ್ ಮಾಡಿದ್ರೆ ಆಲ್ಮೋಸ್ಟ್ 40 ತೋರಿಸ್ತಾ ಇದೆ ನನಗೆ. 40 ಡಿಗ್ರಿ ತೋರಿಸ್ತಾ ಇದೆ. ಇನ್ನು ಹೊರಗಡೆ ಹೆಂಗೆ ಬಿಸಿಲು ಉರಿತಾ ಇದೆ ಅಂತ ನೋಡಿ. ರಾಮನಗರದ ಹತ್ರ ಇದ್ದೀವಿ. ಇವರು ಈ ಬಿಸಿಲಲ್ಲೂ ಆ ದಪ್ಪ ಶರ್ಟ್ ಹಾಕೊಂಡು ಬಂದವ್ರಿ. ಅದು ಏನು ಮಾಡೋಕ್ಕೆ ಅಂತ ಗೊತ್ತಿಲ್ಲ. ನಾನಂತೂ ಗ್ಲಾಸ್ ಏರಿಸ್ಕೊಂಡ್ಬಿಟ್ಟಿದ್ದೀನಿ. ನನಗೆ ತಲೆನೋವು ಆಗಲ್ಲ ಈ ಬಿಸಿಲಲ್ಲಿ. ನಾನು ರಿಸ್ಕ್ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇಲ್ಲ ಅಲ್ಲಿಗೆ ಹೋದ್ಮೇಲೆ ಅಂಬ್ರೆಲ್ಲ ಕೂಡ ತೊಗೊಂಡಿದ್ದೀನಿ ದೊಡ್ಡದು. ಇವ್ರು ಆಡಲಿಬೇಕು ನಾನು ಅಂಬ್ರೆಲ್ಲ ಹಿಡ್ಕೊಂಡು ನಿಂತ್ಕೊತೀನಿ ಅಂತ. ಇಲ್ಲಿಂದ ನಮಗೆ ನಮ್ಮ ಮನೆಯಿಂದ ಕನಕಪುರ ರೂಟ್ ಅಥವಾ ಈ ಮೈಸೂರು ರೂಟ್ ಯಾವ ರೂಟ್ ತೊಗೊಂಡ್ರು 121 ಕಿಲೋಮೀಟರ್ಸ್ ತೋರಿಸಿದೆ. ಸೊ ಅದಕ್ಕೆ ನಂಗೆ ಕನಕಪುರ ರೂಟ್ ಅದು ಚೆನ್ನಾಗಿದೆ, ಇಲ್ಲ ಅಂತಿಲ್ಲ. ಸೊ ಆ ರೂಟ್ ಹೋಗೋ ಬದಲು ಈ ರೂಟೇ ಹೋಗೋಣ ನಡಿ ಮೈಸೂರು ರೂಟಲ್ಲಿ ಅಂತ ಹೇಳಿ ಈ ರೂಟ್ಗೆ ಬಂದಿದ್ದೀವಿ. ಇನ್ನೇನೊಂದು ಸ್ವಲ್ಪ ಹೊತ್ತಲ್ಲಿ ನಾವು ತಲುಪ್ತೀವಿ. ಅಲ್ಲಿಗೆ ಹೋದ್ಮೇಲೆ ಮೀಟ್ ಮಾಡೋಣ. ಗೈಸ್, ತಲಕಾಡಲ್ಲಿ ಏನೋ ದೊಡ್ಡ ಇಶ್ಯೂ ಆಗಿದೆ. ಸೊ ತಲಕಾಡಲ್ಲಿ ಆ್ಯಕ್ಚುಲಿ ಆಡೋಕ್ಕೆ ಬಿಡ್ತಾಯಿಲ್ಲ. ಇನ್ನೊಂದು ಗುಜಾಡ್ ಮಾಡಿದ್ದೀವಿ. ಅದು ಏನು ಅಂತ ತೋರಿಸ್ತೀನಿ, ಹೇಳ್ತೀನಿ ನಿಮಗೆ ಆ ಕಡೆ ಸೈಡ್ ಹೋದ್ಮೇಲೆ. ಈಗ ಸದ್ಯಕ್ಕೆ ಜನ ಈ ಕಡೆ ಇಳಿದ್ಮೇಲೆ ಆ ಕಡೆಗೆ ತೋರಿಸ್ತೀನಿ ನಿಮ್ಗೆ ಏನು ಆಗಿದೆ ಅಂತ ನೋಡಿ. ಆ್ಯಕ್ಚುಲಿ ತಲಕಾಡು ಬಂದು ಆ ಬ್ರಿಡ್ಜ್ ಆ ಕಡೆ ಸೈಡ್ ಇದೆಯಲ್ಲ, ಝೂಮ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ರೀ. ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿ ಏನಾಗಿದೆ ಅಂತ ಸೀನ್ ಹೇಳ್ತೀನಿ. ಆ ಕಡೆಯಿಂದ ಈ ಕಡೆ ಸೈಡಿಗೆ ನಾವು ಬರಬೇಕು ಅಂತ ಕೇಳಿದ್ರೆ ಆಲ್ಮೋಸ್ಟ್ 15 ಕಿಲೋಮೀಟರ್ ಸುತ್ತಾಕ ಬಂದಿದ್ದೀವಿ. ಇಲ್ಲಲ್ಲ, ಊರಿಗೆ ಬಂದಷ್ಟೇ. ಇಲ್ಲಿ ಯಾರು ಸಂಬಂಧಿಕರು ಯಾರಿಲ್ಲ, ನಮ್ಮ ಗಾಡಿಯಲ್ಲಿ ಹೋಗೋದಷ್ಟೇ. ಸೊ ಈಗ ಈ ಥರ ತೆಪ್ಪದಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಅಲ್ಲಿ ಹೋಗ್ತಾ ಇದ್ದೀವಿ. ಆ ಕಡೆ ಸೈಡ್ ಹೋಗ್ತಿಲ್ಲ. ಆ ಕಡೆ ಸೈಡ್ ಇದೇ ಜಾಗ, ಒಂದು ಜಾಗ ಇದೆ ನಂಗೆ ಗೊತ್ತಿದ್ರೆ ಇಲ್ಲಿಂದನೇ ಹೆಂಗಾರು ನಡ್ಕೊಂಬರ್ಬೋದಾಗಿತ್ತು. ಅಲ್ಲಿ ಈ ಕಡೆ ಸೈಡ್ ಆಡ್ತಾ ಇರೋದು ನೋಡ್ಬಿಟ್ಟು ಅಲ್ಲಿ ಬಿಡ್ತಾ ಇಲ್ವಲ್ಲ ಅಂದ್ಬಿಟ್ಟು ಈ ಕಡೆ ಸೈಡ್ ಬರೋಣ ಅಂತ ಹೋಗಿ ಕೇಳಿದ್ದಕ್ಕೆ 15 ಕಿಲೋಮೀಟರ್ಸ್ ಹಾಕೊಂಡು ಹೋಗಿ ಅಂದರು. ನೋಡಿದ್ರೆ ಇಲ್ಲಿ ಆಡೋಕ್ಕೆ ಏನು ಜಾಗನೇ ಇಲ್ಲ, ಒಂಥರ ಫುಲ್ ಗಲೀಜು ಸುತ್ತ. ಸೊ ಬೆಟರ್ ನಾವೇನು ಮಾಡಿದ್ರಿ, ಈ ಕಡೆ ಸೈಡ್ ಬಂದು ನೋಡಿದ್ರಿ ತೆಪ್ಪ ಇತ್ತು. ತೆಪ್ಪದಿಂದನೇ ಆ ಜಾಗಕ್ಕೆ ಹೋಗೋಣ, ಈಗ ಸ್ವಲ್ಪ ಆಟ ಆಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ಫುಲ್ಲು ಪೊಲೀಸವರಿದ್ದಾರೆ. ಆ ಕಡೆ ಎಲ್ಲ 20 ಅಡಿ ಆಳ ಆಯ್ತಂತ. ಮಂದಿನ ಎಲ್ಲ ನೆಲ ಕಚ್ಬಿಟ್ಟಿದ್ರಂತ. ಜನ ಸಿಕ್ಕಿದ್ರಾ? ನೆಲ ಕಚ್ಬಿಟ್ಟು ಇಬ್ರು ಹೊಂಟವರು. ಎಲ್ಲ ಹುಡುಗಿರೇನಾ? ಹುಡುಗಿರಿ. ಹೌದು, ಹುಡುಗಿರು ಅಷ್ಟು ಈಸಿಯಾಗಿ ಹಂಗೆ ಹೋಗಲ್ಲಪ್ಪ. ಹುಡುಗರು ಕಾಲೇಜ್ ಹುಡುಗರು 50 ಹೋಯ್ತು ಹೊರಟು. ಇವರೆಲ್ಲ ಇಲ್ಲಿಂದ ನಡ್ಕೊ ಬಂದಿರೋರು. ನಾವು ಅಲ್ಲೇ ನಡ್ಕೊ ಬಂದಿರೋರು. ಇವರೆಲ್ಲ ಆ ಕಡೆಯಿಂದ ಯಾರು ಈ ಕಡೆ ಬಿಡ್ಬೇಕಣ್ಣ ತಿರ್ಗಾ ಯಾರಿಲ್ಲ. ಈಗ ಏನಾಯಿತು ಸ್ಟೋರಿ ಅಂತ ಹೇಳ್ತೀನಿ. ಐ ಡೋಂಟ್ ನೋ ಇಟ್ಸ್ ಬ್ಯಾಡ್ ಲಕ್ ಅವ್ರು ಏನು ಅಂತ. ನಾವು ಇದೇ ಒಂದು 6-7 ಮಂತ್ಸ್ ಬ್ಯಾಕ್ ಬಂದಾಗ ತುಂಬ ಚೆನ್ನಾಗಿತ್ತು ನೀರು. ನಾವು ಇಲ್ಲೇ ಆಟ ಆಡ್ಕೊಂಡು ಹೋಗಿದ್ರಿ. ನಾನು ಕೆಲವು ರೀಲ್ಸು ಕೂಡ ಮಾಡಿದ್ದೆ. ಈಗೇನು ಅಂತ ಕೇಳಿದ್ರೆ, ನಾನು ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ಕೆಲವು ರೀಲ್ಸ್ ನೋಡಿದೆ, ತುಂಬ ಚೆನ್ನಾಗಿತ್ತು. ನೀರು ಕಡಿಮೆ ಇರೋದ್ರಿಂದ ಚೆನ್ನಾಗಿ ಆಡ್ಬೋದು ಅಂತ ಎಷ್ಟೊಂದು ಜನ ರೀಲ್ಸ್ ಹಾಕಿದ್ರು. ಸರಿ ನಾನೇನು ಮಾಡಿದೆ, ಸರಿನೂ ಆಟ ಆಡ್ಕೊಂಡು ಬರೋಣ. ಅವನು ಯಾವಾಗಲೂ ನೀರು ಅಂತಾನಲ್ಲ, ನಮ್ಮೂರು ಹತ್ರನೇ ಅಲ್ವಾ, ಇನ್ನೇನು ಇಲ್ಲಿಂದ ಒಂದು 50 ಕಿಲೋಮೀಟರ್ಸ್ ಅಷ್ಟೇ ಹಂಗಂತ ಅಂದ್ಕೊಂಡಿದ್ರಿ. ಬಟ್ ಪ್ರಾಬ್ಲಮ್ ಏನಂತ ಕೇಳಿದ್ರೆ, ತಲಕಾಡಲ್ಲಿ ನೆನ್ನೆ ಯಾರೋ ಹತ್ತೋಗ್ಬಿಟ್ಟಿದ್ದಾರೆ. ಯಾರೋ ಇಬ್ಬರು ಹುಡುಗಿರಂತೆ ಕಾಲೇಜಿಂದ ಕರ್ಕೊಂಡು ಬಂದಿರಂತೆ. ಕಾಲೇಜಲ್ಲ, ಚಿಕ್ಕ ಹುಡುಗಿರಂತೆ, ಸ್ಕೂಲಿಂದ ಕರ್ಕೊಂಡು ಬಂದಿರಂತೆ, ಅನಾಥಾಶ್ರಮದ ಹುಡುಗಿರಂತೆ. ನೀರಲ್ಲಿ ಆಟ ಅಂದರೆ ಅಲ್ಲಿ ಏನು ಈ ಮುಂದೆಗಡೆ ಜಾಗ ಇದೆಯೋ ಅಲ್ಲಿ ಹೋಗಿಲ್ಲ ಅವರು. ಹೋಗ್ತಾ ನೀರು ಕಡಿಮೆ ಇತ್ತಲ್ಲ, ಹೋಗ್ತಾ ಮುಂದೆ ಹೋಗ್ಬಿಟ್ಟಿದ್ದಾರೆ. ಅದು ಮುಂದೆ ಎಳ್ಕೊಂಡು ಹೋಗ್ಬಿಟ್ಟಿದೆ ನೀರು. 3 ಜನ ಹುಡುಗಿರು. ಸೊ ಇಬ್ಬರದ್ದು ಡೆಡ್ ಬಾಡಿ ಸಿಕ್ಕಿದೆ, ಇನ್ನೂ ಒಬ್ಬರದ್ದು ಸಿಕ್ಕಿಲ್ಲ. ಸೊ ಅದಕ್ಕೋಸ್ಕರ ಅವರು ಅಲ್ಲಿ ಪೊಲೀಸವರು ಫುಲ್ ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ, ಯಾರನ್ನೂ ಬರೋದಕ್ಕೆ ಬಿಡ್ತಾ ಇಲ್ಲ. ಸೊ ಜನಗಳನ್ನ ಬೇರೆ ಕಡೆ, ಈ ಸ್ಟ್ರೀಟ್ ವೆಂಡರ್ಸ್ ಇರ್ತಾರಲ್ಲ, ಅವ್ರೇನು ಮಾಡ್ತಿದ್ದಾರೆ ಅಂದರೆ ಬೇರೆ ಕಡೆ ಡೈವರ್ಟ್ ಮಾಡ್ತಿದ್ದಾರೆ. ಹಂಗೆ ಹೋಗಿ ಆ ಕಡೆ ಹೋಗಿ ಈ ಕಡೆ ಹೋಗಿ ಆಟ ಆಡೋದಕ್ಕೆ ಅಂತ. ನಾವೇನು ಮಾಡಿದರೆ ಅಲ್ಲಿ ನಿಂತ್ಕೊಂಡು ನೋಡಬೇಕಾದ್ರೆ ಆಪೋಸಿಟ್ ಸೈಡಲ್ಲಿ ಕೆಲವರೆಲ್ಲ ರೀಲ್ಸ್ ಮಾಡ್ತಾಯಿಲ್ಲ, ಆಟ ಆಡ್ತಾಯಿದ್ರು. ನಾವು ಆ ಕಡೆ ಹೋಗೋದಕ್ಕೆ ಹೆಂಗೆ ಅಂತ ಸ್ಟ್ರೀಟ್ ವೆಂಡರ್ನ ಕೇಳಿದ್ದಕ್ಕೆ ಅವ್ರೇನು ಮಾಡಿದ್ರು, ಮೇಡಮ್ 15 ಕಿಲೋಮೀಟ್ರ್ ಸುತ್ತಕೊಂಡು ಅದು ಹೋಗಬೇಕು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿಬಿಟ್ಟು ನಾವು ಆ ಕಡೆಯಿಂದ ಸುತ್ಕೊಂಡು ಬಂದ್ರಿ.
ಆಮೇಲೆ ಅದು ಸ್ವಲ್ಪ ಮುಂದಕ್ಕೆ ಹೋಗಿದ್ದಕ್ಕೆ ಅದು ಯಾಕೋ ನಮಗೆ ಅಷ್ಟು ಕ್ಲೀನ್ ಅಂತ ಅನ್ನಿಸ್ಲಿಲ್ಲ, ಸ್ವಲ್ಪ ಗಲೀಜು ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ನಾವೇನು ಮಾಡಿದ್ವಿ, ಆ ಕಡೆಗೆ ಹೋಗಲಿಲ್ಲ ನಾವು ಸೀದಾ ಸರಿ ಅಂತ ಇನ್ನು ಸ್ವಲ್ಪ ಹಿಂದಕ್ಕೇನೆ ತೆಪ್ಪ ಓಡಾಡ್ತಾ ಇತ್ತಲ್ಲ, ನೋಡಿದ್ರೆ ನಮ್ಗೆ ಆ ಕಡೆಯಿಂದ ಕಾಣಿಸ್ಲಿಲ್ಲ. ಅದೇನು ಸ್ಪಾಟ್ ಇದೆಯೋ ಆ ಸ್ಪಾಟಿಂದ ಒಂದು ಹಾಫ್ ಕಿಲೋಮೀಟರು ಹಿಂಗೆ ಮುಂದಕ್ಕೆ ನಡ್ಕೊಂಡು ಬಂದಿದ್ರೇ ನಮಗೆ ಇದು ಸಿಕ್ತಿತ್ತು, ಈ ಜಾಗ ನಾವೀಗೇನು ಬಂದಿದ್ದು ಅದು ಆಯಿತಾ. ಬಟ್ ನಡ್ಕೊಂಡು ಬರೋಕ್ಕೂ ಪೊಲೀಸವ್ರು ಬಿಡ್ತಾ ಇರಲಿಲ್ಲ. ಸೊ ಅದಕ್ಕೆ ನಾವು ಆಪೋಸಿಟ್ ಒಂದು 15 ಕಿಲೋಮೀಟರ್ ಸುತ್ತಕೊಂಡು ಏನು ಈ ಕಡೆ ನೋಡಿದ್ವಿ. ತೆಪ್ಪದಲ್ಲಿ ಜನನ ಆ ಕಡೆಯಿಂದ ಈ ಕಡೆ ಕರ್ಕೊಂಡು ಬರ್ತಾಯಿದ್ರು. ಆಡಿ ಮೇಡಮ್ ನಾವು ಇಲ್ಲೇ ಇರ್ತೀವಿ, ಮುಗಿದ್ಮೇಲೆ ಹೋಗಿರಂತೆ. ಈಗ ಆಲ್ಮೋಸ್ಟ್ 4 o'clock ಆಗೋಗ್ಬಿಟ್ಟಿದೆ. ಏನು ಆಡಿದ್ರೆ ಇನ್ನೊಂದು ಹಾಫ್ ಆನ್ ಅವರ್ 45 minutes ಸರಿ ಆಡಿಸ್ಕೋಬೋದು ಅಷ್ಟೇ. ಆಟೋ ಆಡಿಸ್ಕೊಂಡು ಹೋಗೋಣ ಅಂದರೆ ಅವರು ಕೂಡ ಇಲ್ಲೇ ಇದ್ದಾರೆ ನೋಡಿ, ಅಂಕಲ್ ಕೂಡ ಇಲ್ಲೇ ಇದ್ದಾರೆ. ನೀವು ಆಟ ಆಡ್ಕೊಂಡ್ಮೇಲೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಜನಗಳು ಕೂಡ ಇದ್ದಾರೆ ನೋಡಿ. ಈ ಊರ್ದಿನ ಜನನೇ ಅಂತೆ, ಯಾರನ್ನೂ ಅಷ್ಟು ಜನನ ಈ ಕಡೆ ಅಲೋ ಮಾಡ್ತಾ ಇಲ್ಲ, ಆ ಕಡೆಯಿಂದನೇ ಜನನ ಕಳಿಸ್ಬಿಡ್ತಾ ಇದ್ದಾರೆ. ಆಮೇಲೆ ಕೆಲವರು ಯಾರು 15 ಕಿಲೋಮೀಟರ್ಸ್ ತಿರುಗಾಡ್ಕೊಂಡು ಬರ್ತಾರೆ ಅಂತ ಬರೋದಿಲ್ಲ. ಬಟ್ ನಮ್ಮ ಸುಪ್ರೀತ್ ಇದ್ದಾರಲ್ಲ, ಅವನು ಒಂದು ಸಲ ಹೇಳಿದ್ಮೇಲೆ ಅವ್ನು ಮಾಡಲೇಬೇಕು ಆ ಕೆಲಸನ. ಸೊ ಅದಕ್ಕೆ ಇಲ್ಲ ನಾನು ಮಾಡ್ತೀನಿ ಅಂತ ಬಂದವನೇ. ಸರಿ ಆಯಿತು ಮಾಡ್ಕೊಳಪ್ಪ ಅಂತೇಳಿ ಈಗ ನೀರಲ್ಲಿ, ಅದಕ್ಕೆ ಈ ಕಡೆ ಸೈಡ್ ನಾವೇ ನೀರಲ್ಲಿ ಬಂದಿದ್ದೀವಿ, ಅದು ಸ್ವಲ್ಪ ಆಳ ಥರ ಕಾಣಿಸ್ತಾ ಇದೆ. ಅದಕ್ಕೆ ನಾನು ಸ್ವಲ್ಪ ಮುಂದಕ್ಕೆ ಹೋಗೋಂಗಿಲ್ಲ, ಏನಿದ್ರು ಇಲ್ಲೇ ಆಡ್ಕೊಳ್ಳಿ. ಅಲ್ಲ ಅಂದರೆ ಜಸ್ಟ್ ನಿಮಗೆ ಮೊಣಕಾಲ್ವರೆಗೂ ನೀರು ಬರುತ್ತೆ. ನೀವು ಎಷ್ಟೇ ದೂರ ಹೋದ್ರೂ ಮೊಣಕಾಲಷ್ಟು ನೀರು ಅಷ್ಟೇನೆ. ಅವ್ರೇನು ಮಾಡಿದ್ದಾರೆ, ಅಷ್ಟಲ್ಲಿ ನೀರಲ್ಲೇ ಆಡೋದು ಬಿಟ್ಬಿಟ್ಟು ಆಡಿ ಅಂದ್ಕೊಂಡು ಮುಂದಕ್ಕೆ ಹೋಗೇ ಬಿಟ್ಟಿದ್ದಾರೆ ಅವರು. ಅದು ಎಳ್ಕೊಂಡು ಹೋಗ್ಬಿಟ್ಟಿದೆ ನೀರಿಲ್ಲ ಅಂತಲ್ಲ ಗೈಸ್, ನೀರಿದೆ, ಬಟ್ ಕೆಲವು ಕಡೆಗಳಲ್ಲಿ ಆಳ ಇದೆ. ಸೊ ಪ್ಲೀಸ್ ಬಿ ಸೇಫ್. ಬಂದಾಗ ಸ್ವಲ್ಪ ಸಿವಿಕ್ ಸೆನ್ಸ್ನ ಯೂಸ್ ಮಾಡಿ. ಆಟ ಆಡ್ತೀರಾ ನೀವು, ಇವತ್ತೇ ಎಲ್ಲ ಬದುಕಿದ್ರೆ ಯಾವಾಗ ಬೇಕಾ ನೀರಲ್ಲಿ ಆಡ್ಬೋದು. ಅದಕ್ಕೆ ಯಾಕಂತ ನೀವು ಇಲ್ಲ ಅಲ್ಲಿ ಚೆನ್ನಾಗಿದೆ, ಅಲ್ಲೂ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗೋಣ ಬೇಡ. ರಿಸ್ಕ್ ಯಾಕೆ ಲೈಫಲ್ಲಿ, ಯಾಕೆ ರಿಸ್ಕ್ ತೊಗೊಳ್ತೀರಾ? ಐ ಡೋಂಟ್ ನೋ ಏನು ಹೇಳಬೇಕಂತ. ಕೆಲವ್ರಿಗೆ ಇಟ್ಸ್ ಆಲ್ ಟೈಮ್. ಕೆಲವರಿಗೆ ಸ್ವಿಮ್ಮಿಂಗ್ ಪೂಲಲ್ಲಿದ್ದರೂ ಆಪತ್ತು ಬರುತ್ತೆ, ನೀರಲ್ಲಿದ್ದರೂ ಆಪತ್ತು ಬರುತ್ತೆ. ದಟ್ಸ್ ಓಕೆ, ಲೆಟ್ಸ್ ಎಂಜಾಯ್ ಅವರ್ ಡೇ. ನಾನು ಇಲ್ಲೇ ಮಕ್ಕಳನ್ನ ಇವನ್ನ ಇಲ್ಲೇ ಆಡಾಕ್ಬಿಟ್ಟು ಆಡಿಸ್ಬಿಟ್ಟು ಕರ್ಕೊಂಡು ಹೋಗ್ತೀನಿ. ನಮ್ಮ ಚೆರಿ ನೋಡಿ ಆಗಲಿ, ಅಮ್ಮ ನನ್ನ ಮಣ್ಕೇರಿ ಬೇಕು, ಹೋಗು ಬೇಗ, ಟೈಮ್ ಆಯಿತು ಮಮ್ಮ, ಕತ್ಲೆ ಆಗೋಗುತ್ತೆ. ಫಸ್ಟ್ ಆಡೋಗು, ಆಮೇಲೆ ಎತ್ಕೊಂಡು ಹೋಗೋಣ. ಹೋಗು ಅಲ್ಲೆಲ್ಲ ಇಟ್ಬಿಟ್ಟು ಹೋಗು. ಆಳ ಇದೆ ಮುಂದಕ್ಕೆ ಹೋದರೆ, ಬಟ್ ಇಲ್ಲೇ ಒಂದು ಸ್ವಲ್ಪ ಪರವಾಗಿಲ್ಲ, ನಮಗೆ ಕೂತ್ಕೊಂಡು ಇಲ್ಲೇ ಆಡ್ಕೊಂಡು ಕುಚ ಹಾಂ ಏನೇ ಸಿಲಿ ಅಮ್ಮಂಗೆ ಜಿಜ್ಜಿ ಹಚ್ಚನ ನಿಂಚೋ ನಿಂಚ ಕಣ್ ಬಿಡು, ಮೇಲ್ ನೋಡು. ಅಯ್ಯ ಮರ್ಸ್ಕೋ, ತಲೆ ಬಚ್ಕೋ, ನನ್ನ ಕಾರು ಅಲ್ಲಿ ನಿಂತಿದೆ. ಆ ಕಡೆಗೆ ಹೋಗ್ತಾ ಇದ್ದೀವಿ ನಾವು, ಸೇರ್ಕೊಂಡು ಗೊತ್ತಾಗ್ತಿಲ್ಲ. ನೀನೇ ಹೋಗಿರೋಳು ಆ ಕಡೆ, ನಾನಲ್ಲ. ಗೈಸ್ ಆಟ ಆಡಿ ಯಾರು ಇಲ್ಲ ನೋಡಿ, ನಮ್ಮದೇ ಸ್ಪೇಸ್. ಆಟ ಆಡಿ ಎಲ್ಲ ಮುಗಿಸಿ ಡ್ರೆಸ್ ಚೇಂಜ್ ಮಾಡಿ. ಅಲ್ಲಮ್ಮಮ್ಮ ಹೇಗಿತ್ತು ಜಿಜ್ಜಿ ಆಟ? ಚೆನ್ನಾಗಿದೆ, ಚೆನ್ನಾಗಿ ಎಂಜಾಯ್ ಮಾಡಿದೆ. ಬ್ಲ್ಯಾಕ್ ಅದು ನೀರ್ಕೊಳ್ಳಿ, ನೀನು ಎಂಜಾಯ್ ಮಾಡಿದೆ, ಇಷ್ಟ ಆಯಿತು.
ನಿಜ ಹೇಳು. ಖುಷಿ ಆಯಿತು. ಗುಡ್ ಬಾಯ್. ಏನೇನೆಲ್ಲ ಆಯ್ಕೊಂಡೆ ಮಮ್ಮಿ? ಏನದು? ಕಡಲೆ ಬೀಜ, ಕಪ್ಪೆ ಚಿಪ್ಪು, ಕಪ್ಪೆ ಚಿಕ್ಕು. ಓಕೆ, ಸೊ ಎಂಜಾಯ್ ಮಾಡಿ ಒಂದು ಬ್ಯೂಟಿಫುಲ್ ಸನ್ಸೆಟ್ ನೋಡಿಕೊಂಡು ಈಗ ತೆಪ್ಪ ಅಂಕಲ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ತೆಪ್ಪ ಅಂಕಲ್ ಅಲ್ಲಿ ಸೌದೆ ಏನೋ ಕಟ್ಕೊಂಬರಕ್ಕೆ ಹೋಗಿದ್ರು, ಕಟ್ಕೊಂಡು ಬರ್ತಾ ಇದ್ದಾರೆ. ಬಂದ ತಕ್ಷಣ ಹೊರಡೋದು. ಆಲ್ಮೋಸ್ಟ್ 5:45 ಆಗಿದೆ, ಕತ್ಲೆ ಆಗ್ತಾ ಬಂತು. ಇನ್ನೂ ಜಾಸ್ತಿ ಹೊತ್ತು ಆಡ್ತಾ ಇದ್ದರೆ ಚೆನ್ನಾಗಿರೋದಿಲ್ಲ, ನಮ್ಮ ಸೇಫ್ಟಿನ ನಾವು ನೋಡ್ಕೋಬೇಕು. ಸೊ ಇಲ್ಲೇ ನೀರೇನಿದೆ, ಇಲ್ಲೊಂದು ಆಲ್ಮೋಸ್ಟ್ ನಮ್ಮ ಮಂಡಿವರೆಗೂ ಬರುತ್ತೆ ನೀರು ಇಲ್ಲಿ. ಸೊ ಅಲ್ಲೇ ಆಡಿಕೊಂಡು ಅಷ್ಟಕ್ಕೆ ಮುಗಿಸಿದ್ದೀವಿ. ಅದರಿಂದ ಮುಂದಕ್ಕೆ ಹೋಗೋಕೆ ಹೋಗಿಲ್ಲ. ಬಿಕಾಸ್ ತೆಪ್ಪ ಅಂಕಲು ಹೇಳಿದರು ನಮಗೆ, ಇಲ್ಲಿಂದ ಮುಂದಕ್ಕೆ ಹೋಗಬೇಡಿ, ಯಾಕಂದರೆ ಅಲ್ಲಿ ಥರ ಏನು ಇದಿದೆಯಲ್ಲ, ಬ್ರಿಡ್ಜ್ ಇದೆಯಲ್ಲ, ಅಲ್ಲಿ ಅಷ್ಟು ನೀರು ಕಡಿಮೆ ಇಲ್ಲಮ್ಮ, ಇಲ್ಲಿ ಜಾಸ್ತಿ ಇರುತ್ತೆ. ಬಟ್ ಆದರೆ ಇಲ್ಲಿಂದ ಮುಂದಕ್ಕೆ ಹೋಗಬೇಡಿ ಅಂತ ಅಂಕಲ್ ಮಾರ್ಕ್ ತೋರಿಸ್ಬಿಟ್ಟು ಹೋಗಿದ್ರು. ಸೊ ನಾವು ಅದಕ್ಕೆ ಅದರಿಂದ ಮುಂದಕ್ಕೆ ಹೋಗಿಲ್ಲ, ಸೇಫಾಗಿ ಇಲ್ಲೇ ಆಟಾಡಿ ಖುಷಿಗೆ ಬಂದಿದ್ದೀವಿ. ಮಗುನ ಆಟ ಆಡಿಸ್ಬೇಕಾಗಿತ್ತು ಮೇನ್ ರೀಸನ್, ಬಿಕಾಸ್ ಅವನು ಈ ಥರ ನ್ಯಾಚುರಲ್ ವಾಟರಲ್ಲಿ ಆಡೋದಕ್ಕೆ ಆಸೆ ಬೀಳ್ತಾನೆ. ಸೊ ಆಟ ಆಡಿಸಿದ್ದಾಯಿತು, ಮನೆಗೆ ಹೊರಡೋಣ. ನೀರೆಲ್ಲ ಆಡಿ ಆಸೆ ತೀರಿಸ್ಕೊಂಡು ಮತ್ತೆ ಹೊರಟಿದ್ದೀವಿ ಈಗ. ಮಿಷಿನ್ ನೋಡಿದ್ದೀರಲ್ಲ, ಆ ಕಡೆ ಮಂಗಿಹುಂಡಿ ಮೇನ್ ರೋಡ್ ಗಂಟ ನೀರು ತಕ್ಕಂಡು ಹೋಯ್ತಾವ. ನಿಂತ್ಕೊಂಡೇ ಜರ್ನಿ ಮಾಡ್ತಾ ಇದ್ದೀವಿ ತೆಪ್ಪದಲ್ಲಿ ಕುತ್ಕೊಳ್ಳೋದಕ್ಕಿಂತ. ಬ್ಯೂಟಿಫುಲ್ ಸನ್ಸೆಟ್ ನೋಡಿದ್ವಿ, ಟೈಮ್ ಪಾಸ್ ಆಯಿತು. 6 o'clock ಆಗಿದೆ, ಹೊರಡ್ತಾ ಇದ್ದೀವಿ. ಚರಿಯಲ್ಲಿ ಪಾಪು ಎಲ್ಲಿ? ಚೆನ್ನಾಗಿತ್ತ ಜಿಜ್ಜಿಮ್ಮ? ಇಷ್ಟ ಆಯ್ತಾ? ಬನ್ನಿ ಇನ್ನೊಂದು ದಿವಸ ಬರುವ. ಇಂಥ ವ್ಯೂ ನೋಡಿ ಗೈಸ್, ಏನು ಸಕ್ಕತ್ತಾಗಿದೆ. ಫುಲ್ ಕೆಂಪಾಗಿದೆ ಆಕಾಶ. ಅಪ್ಪ, ನಮ್ಮ ಸುಪ್ರೀತ್ ಅವ್ರು ಇಲ್ಲಿ ಯಾವುದೋ ಬಿರಿಯಾನಿ ಅಂಗಡಿ ನೋಡ್ತಾವ್ರೆ ಇವಾಗ. ಯಾವುದೋ ಇನ್ಸ್ಟಾಗ್ರಾಮ್ ರೀಲ್ ನೋಡಿ ಸೇವ್ ಮಾಡಿ ಇಟ್ಕೊಂಡಿದ್ದಾರೆ. ನಾನು ನೋಡಿ ಮನೆಯಿಂದ ಕಡಲೆಕಾಯಿ ಬೇಯಿಸ್ಕೊಂಡು ತಗೊಂಡು ಬಂದಿದ್ದೆ. ಈಗ ನೀರೆಲ್ಲ ಆಡಿ ಸಖತ್ ಹೊಟ್ಟೆ ಹಸಿತಾಯಿತ್ತು, ಅದಕ್ಕೆ ಕಡಲೆಕಾಯಿ ತಿನ್ಕೊಂಡು ಇದು ವೇಸ್ಟ್ ಹಾಕೋದು, ಇದು ಕಡಲೆಕಾಯಿ ತಿನ್ಕೊಂಡು ಹೊರಡ್ತಾ ಇದ್ದೀವಿ. ಓಕೆ ಗಾಯ್ಸ್, ಮತ್ತೆ ಮುಂದಿನ ವ್ಲಾಗಲ್ಲಿ ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ದಿತ್ಯ ಜೀವಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಟೇಕ್ ಕೇರ್, ಬಾಯ್.